ನಿನಗೂ ನಿನ್ನ ಮಾವನಿಗೂ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ ಅನ್ಸುತ್ತೆ. ನಾನು ವಿಷ ಸರ್ಪ ಇರೋ ಹಾವು ಅಂತ ನೀನೇ ಹೇಳ್ತೀಯ. ಅಂಥದ್ರಲ್ಲಿ ವಿಷ ಸರ್ಪ ಇರೋ ಹುತ್ತಕ್ಕೆ ಕೈ ಹಾಕಿದ್ರೆ ಸುಮ್ಮನೆ ಬಿಡ್ತೀನಾ? ನನ್ನ ಬಗ್ಗೆನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ತುಳಸಿ. ನೀನು ನಿನ್ನ ಮಾವ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಪಶ್ಚಾತ್ತಾಪ ಪಡಬೇಕಾಗಿರೋದು ನೀನು. ನಿನ್ನ ಪಾಪದ ಕೊಡ ತುಂಬಿದೆ. ನಮ್ಮ ಮಾವನಿಗೆ ನಿನ್ನ ವಿಷಯ ಎಲ್ಲ ಗೊತ್ತಾಗಿದೆ, ಅದು ಸಾಕ್ಷಿ ಸಮೇತ. ಯಾಕೆ ಭಯ ಜಾಸ್ತಿ ಆಗ್ತಾ ಇದೆಯಾ? ಇವತ್ತು ಭಯ ಆಗತ್ತೆ, ನಾಳೆ ಆ ಸಾಕ್ಷಿಗಳಿಂದ ಮನೆಯವ್ರ ಮುಂದೆ ನಿನ್ನ ಬಣ್ಣ ಬಯಲಾಗತ್ತೆ. ಮನೆಯವರು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನೇ ಕವಚ ಮಾಡ್ಕೊಂಡು ಕೂತಿದೀಯಾ. ನಾಳೆ ಆ ನಂಬಿಕೆ ಅನ್ನೋ ಕವಚ ಒಡೆದು ಪುಡಿ ಆಗತ್ತೆ. ನಾಳೆವರೆಗೂ ಒಂದೊಂದು ನಿಮಿಷನೂ ಲೆಕ್ಕ ಹಾಕ್ತಾರೆ. ಹೇಳಿ ಮೇಡಮ್. ದತ್ತ ಇಲ್ಲಿದ್ದಾರೀಗ? ಇಲ್ಲೇ ತಾವರೆಕೆರೆಯಲ್ಲಿ ಇದ್ದಾರೆ. ಯಾಕೆ ಮೇಡಮ್? ಹಲೋ. ಉಳ್ಸಲ್ಲ, ಇನ್ನ ದತ್ತನ್ನ ಉಳ್ಸಲ್ಲ.